ಅಲ್ಲ, ಇವ್ರಿಗೆ ಸರಿಯಾಗಿ ಮಾತಾಡ್ಬೇಕಾದ್ರೆ ಭಯ ಯಾಕೆ ಅಂತ. ರಾಹುಲ್ ಗಾಂಧಿ ಅವರು ಬನ್ನಿ ಒಟ್ಟಿಗೆ ಮೀಡಿಯಾ ಮುಂದೆ ಮಾತಾಡೋಣ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಅಥವಾ ಅಶ್ವಿನಿ ವೈಷ್ಣವ್ ಅವರಾಗಿರ್ಬೋದು ಮೀಡಿಯಾ ಮುಂದೆ ಮಾತಾಡ್ತಿದ್ದವ್ರು ಬರ್ತಿದ್ದಂಗೆ ಹಂಗೆ ರೈಟ್, ಅಷ್ಟು ಸರಿಯಾಗಿ ಮಾತಾಡೋರು. ಮೀಡಿಯಾ ಮುಂದೆ ಹಾ 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 ಅನ್ನೋರು ಸರಿ. ಇವಾಗ ಕಾಂಗ್ರೆಸ್ನವರೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ, ತಪ್ಪು ಮಾಡ್ತಾರೆ, ಯಾವುದೂ ಸರಿಯಾಗಿ ಅವರು ಫಾಲೋ ಮಾಡಲ್ಲ, ಯಾವುದನ್ನು ಸರಿಯಾಗಿ ಹೇಳಲ್ಲ, ದೇಶದ ಅಭಿವೃದ್ಧಿಗೆ ಏನು ಬೇಕೋ ಅದನ್ನ ಮಾಡಲ್ಲ. ಮೀಡಿಯಾ ಮುಂದೆ ಬಂದಾಗ ಪ್ರಹ್ಲಾದ್ ಜೋಶಿ ಸರ್ ಆಗಿರ್ಬೋದು, ಅಶ್ವಿನಿ ವೈಷ್ಣವ್ ಸರ್ ಆಗಿರ್ಬೋದು, ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಂಥವ್ರು ರಾಹುಲ್ ಗಾಂಧಿ ಅವ್ರು ಬಂದ ತಕ್ಷಣ ಬುಡ್ಬುಡು 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 ಓಡೋಗ್ತಾರೆ. ಇನ್ನು ಅವರೇ ಕರೀತಾರೆ, ಬನ್ನಿ ಇಬ್ರು ಒಟ್ಟಿಗೆ ಮಾತಾಡೋಣ ಅಂತ. ಬರ್ಬೇಕಿತ್ತು ಸರ್, ಯಾಕೆ ಹೋದ್ರಿ? ನಿಮಗೆ ಒಬ್ಬರೇ ಇರುವಾಗ, ನಿಮ್ಮ ಪಕ್ಷದವರೇ ಇರುವಾಗ ನಿಮ್ಮ ಪಕ್ಷದವರೇ ಇರಬೇಕಾದ್ರೆ ಮಾತಾಡ್ಲಿಕ್ಕೆ ಬರುವಂತಹ ಧೈರ್ಯ ಆಪೋಸಿಟ್ ಪಾರ್ಟಿಯವ್ರು ಬಂದಾಗ ಯಾಕಿರಲ್ಲ? ಅದು ಒಂಥರ ಮೀಡಿಯಾ ಮುಂದೆ ಡಿಬೇಟ್ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಯಾಕಂದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಕೊಡ್ಲಿಕ್ಕೆ ಉತ್ತರನೇ ಇರಲ್ಲ ನಿಮ್ಮ ಹತ್ರ.